ಹಲೋ ನನ್ನ ಮದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತೀನಿ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಉಪ್ಪಿನಕಾಯಿ ಹಾಕ್ಲೇಬೇಕಲ್ಲ ಸ್ನೇಹಿತರೆ. ಹಾಗಾಗಿ ಅದು ಒಂಥರ ಖುಷಿ, ಏನೋ ಸಂಭ್ರಮ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಮಗಂತೂ ಖಂಡಿತವಾಗ್ಲೂ ಖುಷಿನೇನೆ. ಇಲ್ಲಿ ಮಾವಿನಕಾಯಿನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ನೋಡಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇದು ಎಲ್ಲ ಇರುತ್ತಲ್ವಾ, ಈ ತರ ತೆಳುವಾದ ಪರೆ ಬೆಳ್ಳುಗೆ ಅದನ್ನೆಲ್ಲ ಸ್ಪೂನ್ ಇಂದ ತೆಗಿಬೇಕು. ತೆಗೆದು ಒರೆಸಿ ನಂತರದಲ್ಲಿ ಉಪ್ಪಿನಕಾಯಿ ಹಾಕ್ಬೇಕು ಸ್ನೇಹಿತರೆ. ಮತ್ತೆ ಇನ್ನೊಂದ್ಸಲ ನೀಟಾಗಿ ತೋರಿಸ್ತೀನಿ ಸ್ನೇಹಿತರೆ. ಉಪ್ಪಿನಕಾಯಿ ನೆಕ್ಸ್ಟ್ ಹಾಕೋ ಟೈಮಿಗೆ ಈಗ ಮಗನಿಗೋಸ್ಕರ ಉಪ್ಪಿನಕಾಯಿ ಮಾಡಿದ್ದು, ಹಾಗಾಗಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಒಂದು ಕಡೆ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಅಷ್ಟು ಸಾಸಿವೆ, 1 ಸ್ಪೂನ್ ಅಷ್ಟು ಮೆಂತ್ಯ, 1 ಸ್ಪೂನ್ ಅಷ್ಟು ಜೀರಿಗೆ ಸ್ನೇಹಿತರೆ. ಇದು ಮೂರನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಸೀಸೋದು ಈ ರೀತಿಯಾಗೆಲ್ಲ ಮಾಡ್ಕೊಳ್ಳೋದು ಬೇಡ. ನಾವು ಸಪ್ರೇಟ್ ಆಗಿ ಫ್ರೈ ಮಾಡ್ಕೊಳ್ತೀವಿ ಅಂದ್ರೂ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಚೆನ್ನಾಗಿ ಸ್ವಲ್ಪ ಒಂಬಣ್ಣ ಬರೋವರೆಗೂ ಫ್ರೈ ಆಗಿದೆ. ಈಗ ಇದನ್ನ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಡ್ರೆ ಪುಡಿ ಸಿದ್ಧವಾಗುತ್ತೆ ಸ್ನೇಹಿತರೆ. ಅಷ್ಟರಲ್ಲಿ ಉಪ್ಪಿನಕಾಯಿ ಏನು ಹೋಳುಗಳೆಲ್ಲ ಇರುತ್ತಲ್ವಾ, ಅದನ್ನೆಲ್ಲ ಚೆನ್ನಾಗಿ ಒರೆಸಿ ಒಂದಿದು ನಮ್ಗೆ ಯಾವ್ದ್ರಲ್ಲಿ ಕಲಿಸ್ತೀವಲ್ವಾ ಅದರಲ್ಲಿ ಎತ್ತಿಟ್ಕೊಂಡಿದೀನಿ. ನಂತರ ಇಲ್ಲಿ ಬಂದು ಅದೇ ಬಾಣಲಿ ಇತ್ತಲ್ವಾ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿಯನ್ನ ಹಾಕಿದ್ದೀನಿ ಸ್ನೇಹಿತರೆ. ಒಂದು ಹಿಡಿಯುವಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಅಂದ್ರೆ ಇಡಿ ಅಂದ್ರೆ ಪೂರ್ತಿ ತುಂಬಾ ಹಿಡಿಯಲ್ಲ, ಸ್ವಲ್ಪ ಎಷ್ಟು ಬೇಕಲ್ಲ ಅಷ್ಟು ನೋಡಿ. ಈಗ ನೋಡಿ, ಮಾವಿನಕಾಯಿ ಹೋಳುಗಳು ಸಿದ್ಧ ಆಗಿದಾವಲ್ವಾ, ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಉಪ್ಪು ಹಾಕಿದ್ದೀನಿ. ಆದ್ರೂ ಸ್ವಲ್ಪ ಉಪ್ಪು ಹೆಚ್ಚಿಗೆ ಅನ್ನಿಸ್ತು ಸ್ನೇಹಿತರೆ, ಯಾಕಂದ್ರೆ ಇದನ್ನ ಎಳೆದಿದೆಯಲ್ಲ ಕಾಯಿ, ಹಾಗಾಗಿ ಸ್ವಲ್ಪ ಹುಳಿ ಅಂಶ ಕಡಿಮೆ ಇರೋದ್ರಿಂದ ಉಪ್ಪು ಜಾಸ್ತಿ ಅನ್ನಿಸ್ತಾ ಇತ್ತು. ನಂತರ ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು. ಈಗ 1-2 ಸ್ಪೂನ್ ಅಷ್ಟು ಖಾರದ ಪುಡಿ ಸ್ನೇಹಿತರೆ. ನೋಡಿ, ನಮ್ಗೆ ಎಷ್ಟು ಬೇಕಾ, ಒಂದು 3 ಕಾಯೆಲ್ಲ ಇದ್ದಿದ್ದು, ಹಾಗಾಗಿ ಸ್ನೇಹಿತರೆ. ಈಗ ನೋಡಿ, ಅದಕ್ಕೆ ಖಾರದ ಪುಡಿ ಎಲ್ಲ ಸೇರಿಸ್ಕೊಂಡ್ಮೇಲೆ ಈಗ ಪುಡಿ ಮಾಡಿಟ್ಕೊಂಡಿದ್ದೇನು ಜೀರಿಗೆ, ಸಾಸಿವೆ, ಮೆಂತ್ಯ ಪುಡಿ ಇತ್ತಲ್ವಾ, ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದಕ್ಕಿಂತ ಮುಂಚೆ ನಾವು ಉಪ್ಪು, ಅರಿಶಿಣ ಪುಡಿ ಅಷ್ಟೇ ಹಾಕ್ಬಿಟ್ಟು, ಉಪ್ಪು ಹಾಕೋದಕ್ಕಿಂತ ಅರಿಶಿಣ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ನಂತರದಲ್ಲಿ ಪುಡಿಗಳನ್ನೆಲ್ಲ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನೂ ಹಾಗೆ ಹಾಕ್ಬಿಟ್ಟು ಎಣ್ಣೆನ ಕಾಯಿಸಿ ತಣ್ಣಗಾದ್ಮೇಲೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಕಲಸ್ಬಿಟ್ಟು ಡಬ್ಬಿಯಲ್ಲಿ ತುಂಬಿಟ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಮ್ಮ ಅತ್ತೆ ಯಾವಾಗ್ಲೂ ಅದೇ ರೀತಿ ಮಾಡ್ತಿದ್ದು, ಅದನ್ನ ನಾವು ಸರಿಯಾಗಿ ನೋಡ್ಕೊಳ್ಳೇ ಇಲ್ಲ. ಇವಾಗ ಬೆಲ್ಲವನ್ನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ಅವ್ರು ಯಾವ ರೀತಿ ಮಾಡ್ತಾ ಇದ್ರು ಅಂತ ಹೇಳಿ ತಿಳ್ಕೊಂಡು ಮಾಡ್ತಾ ಇರುವಂತದ್ದು. ಕವಿತಾ ಅವ್ರ ಮಮ್ಮಿ ಇದಾರಲ್ವ, ಆಂಟಿ, ಅವರು ಎಲ್ಲ ಸೇಮ್ ಒಂದೇ ಇದ್ರಲ್ಲಿ ಆಗ್ತಿದೆ. ಅದಕ್ಕೋಸ್ಕರ ಆಂಟಿ ಕೇಳ್ಕೊಂಡು ಮಾಡ್ಕೊಳ್ತೀನಿ. ನೋಡಿ, ಈಗ ತಣ್ಣಗಾಗಿದೆ ಇದು ಎಣ್ಣೆ ಎಲ್ಲ ಬಂದ್ಬಿಟ್ಟು ಈಗ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು. ಈ ಸ್ಪೂನಲ್ಲಿ ಎಲ್ಲ ಕಲ್ಸಿದ್ರೆ ಏನು ಚಂದಾನೇ ಬರಲ್ಲ ಸ್ನೇಹಿತರೆ. ಕೈಯಲ್ಲೇ ಚಂದ ಮಾಡಿ ಕಲಸ್ಬೇಕು, ಅವಾಗ್ಲೇ ಚೆನ್ನಾಗಿ ಬರುವಂಥದ್ದು. ನೋಡಿ, ಕಲರ್ ಏನ್ ಸಗಟಾಗಿ ಕಾಣಿಸ್ತಾ ಇದೆ ಅಂದ್ರೆ, ಉಪ್ಪಿನಕಾಯಿ ಯಾವಾಗ್ಲೇ ತಿಂತಾ ಇರ್ಬೇಕು ಅನ್ನಿಸ್ತಾ ಇರುತ್ತೆ, ಬಾಯಲ್ಲಿ ನೀರು ಬರ್ತಿರುತ್ತೆ ಸ್ನೇಹಿತರೆ. ಕಲರ್ ಅಷ್ಟೇ ಸೂಪರ್ ಆಗಿ ಬಂದಿತ್ತು. ಉಪ್ಪಿನಕಾಯಿನೇ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಉಪ್ಪು ಹೆಚ್ಚಿಗೆ ಅನ್ನಿಸ್ತಿತ್ತು, ಅಷ್ಟು ಬಿಟ್ರೆ ಅದೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಸ್ವಲ್ಪ ಬೆಲ್ಲವನ್ನ ಸೇರಿಸ್ಬಿಟ್ರೆ ಕರೆಕ್ಟ್ ಆಗುತ್ತೆ. ಮತ್ತೆ ಅದೆಲ್ಲ ಕಳಿಬೇಕಲ್ಲ ಮಾವಿನಕಾಯಿ ಚೆನ್ನಾಗಿ ಹೊಂದ್ಕೊಂಡು, ಅವಾಗ ಕರೆಕ್ಟ್ ಆಗುತ್ತೆ. ನಮ್ಮ ಉಪ್ಪಿನಕಾಯಿ ಸಿದ್ಧವಾಯ್ತು ಸ್ನೇಹಿತರೆ. ಹೇಗ್ ಬಂದಿದೆ, ಹೇಗ್ ಕಾಣ್ತಾ ಇದೆ ತಿಳಿಸಿ. ನಿಮಗೂನು ಸಿಂಪಲ್ ಆಗಿ ಮಾಡ್ಬೇಕಂದ್ರೆ ಈ ಮೆಥಡ್ ಅಲ್ಲಿ ಮಾಡಿ ಸ್ನೇಹಿತರೆ, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಡಬ್ಬಿ ಒಳಗೆ ಅದ್ರಲ್ಲೂ ಉಪ್ಪಿನಕಾಯಿ ಈ ತರದ ಉಪ್ಪು ಎಲ್ಲ ಗಾಜಿನ ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳೋದು ತುಂಬಾನೇ ಒಳ್ಳೇದು ಸ್ನೇಹಿತರೆ. ಊರಿಗೆ ಕೊಟ್ಟು ಕಳ್ಸೋದು, ಹಾಗಾಗಿ ಮತ್ತೆ ಇಲ್ಲಿ ಗಾಜಿನ ಡಬ್ಬಿಗಳು ಎಲ್ಲ ಇರ್ಲಿಲ್ಲ, ಹಾಗಾಗಿ ಊರಿಗೆ ಹೋದಾಗ ಹಾಕಿಟ್ಕೊಳಪ್ಪ ಅಂತ ಹೇಳಿ ಈ ಬಾಕ್ಸ್ ಅಲ್ಲೇನೆ ಹಾಕ್ಬಿಟ್ಟು ಕಳ್ಸಿದೀನಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿತ್ತು. ಹಾಗೇನೆ ಅನ್ನ ಎಲ್ಲ ಹಾಕ್ಬಿಟ್ಟು ಕಲ್ಸಿದಂತ ಇದ್ರಲ್ಲಿ ಅವಾಗಂತೂ ಇನ್ನ ಸೂಪರ್ ಆಗಿ ಅನ್ನಿಸ್ತಾ ಇತ್ತು ಸ್ನೇಹಿತರೆ, ತುಂಬಾನೇ ಚೆನ್ನಾಗಿ. ನಂತರ ಇದು ಹೋದ ವರ್ಷ ಮಾಡಿದಂತ ಉಪ್ಪಿನಕಾಯಿ ನೋಡಿ. ಇದು ಅಳತೆಯಲ್ಲಿ ಕರೆಕ್ಟ್ ಆಗಿ ನಮಗೆ ಮಾವಿನಕಾಯಿ ಎಷ್ಟು ತಗೊಳ್ತೀವಿ ಅದಕ್ಕೆ ಎಷ್ಟೆಷ್ಟು ಸಾಸಿವೆ ಪುಡಿ ಎಲ್ಲ ಹಾಕ್ಬೇಕು, ಮೆಂತ್ಯ ಪುಡಿ ಹಾಕ್ಬೇಕು, ಆ ರೀತಿಯಾಗಿ ಅಳತೆ ಮಾಡಿ ಹಾಕಿರುವಂತದ್ದು ಸ್ನೇಹಿತರೆ. ಅದನ್ನು ತುಂಬಾನೇ ಚೆನ್ನಾಗಿತ್ತು. ಇದು ಹೋದ ವರ್ಷ ಮಾಡಿದಂಥದ್ದು. ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಮಾಡ್ತೀನಲ್ವಾ, ಆ ಟೈಮಲ್ಲಿ ಖಂಡಿತವಾಗ್ಲೂ ಎಷ್ಟೆಷ್ಟು ಹಾಕ್ಬೇಕು ಸಾಮಗ್ರಿಗಳೆಲ್ಲ ಯಾವ್ದು ಅಂತ ಹೇಳಿ ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಈ ತರ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಈಗ ಏನ್ ಮಾಡಿದೀನಲ್ವಾ ಅದೇ ತರನೇ, ಆದ್ರೆ ಇದು ಸಾಸಿವೆ ಎಲ್ಲ ಪುಡಿ ಎಲ್ಲ ಹಾಗೇನೆ ಹಸಿದೆ, ಫ್ರೈ ಮಾಡಿಲ್ಲ, ಸಾಸಿವೆ ಎಲ್ಲ ಹಾಗೆ ಹಾಕಿರುವಂತದ್ದು. ಈ ರೀತಿಯಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಉಪ್ಪಿನಕಾಯಿ ರೆಸಿಪಿಯನ್ನ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಇನ್ನ ಸ್ವಲ್ಪ ಎಳೆ ಉಪ್ಪಿನಕಾಯಿ ಇದೆ, ಮಾವಿನಕಾಯಿ ಬಂದ್ಬಿಟ್ಟು,
ಹಾಗಾಗಿ ಅಷ್ಟೇನೆ ಒಂದ್ ಸ್ವಲ್ಪ ಇತ್ತಲ್ಲ ಮಾಡ್ಬೇಕನ್ನೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮಾವಿನಕಾಯಿ ತೊಕ್ಕು ಮಾಡುವಂತದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದನ್ನು ವಿಡಿಯೋ ಇದೆ ಸ್ನೇಹಿತರೆ, ಸಿಂಪಲ್ ಆಗಿ ಯಾವ ರೀತಿ ಮಾಡುವಂತದ್ದು ಅಂತ ಹೇಳಿ. ನಿಮ್ಗೆ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ನೇಹಿತರೆ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.